ಸ್ನೇಹಿತರೆ, ಇವತ್ತು ರುಚಿಯಾದ ಬೂದ್ ಕುಂಬಳಕಾಯಿ ಹುಳಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಕುಕ್ಕರ್ಗೆ ಒಂದು ಸಣ್ಣ ಲೋಟ ತೊಗರಿಬೇಳೆ ತಗೋತಾ ಇದ್ದೀನಿ. ಬೇಳೆನ ಚೆನ್ನಾಗಿ ತೊಳ್ಕೊಳ್ಳೋಣ. ಇಟ್ಟಿದ್ದೀನಿ. ಕುಕ್ಕರ್ಗೆ ಬೇಳೆ ಜೊತೆ 3 ಟೊಮೆಟೊ ಸಣ್ಣದಾಗಿರೋ 3 ಟೊಮೆಟೊ ಹಾಕೋತಾ ಇದ್ದೀನಿ. ಕುಕ್ಕರ್ಗೆ ಒಂದೇ ಒಂದು ಸ್ಪೂನು ಎಣ್ಣೆ, ಸ್ವಲ್ಪ ಅರಿಶಿನ ಬೇಯಕ್ಕೆ ಹಾಕ್ತಾ ಇದ್ದೀನಿ. ಈ ಹುರ್ಕೊಳ್ಳೋಕ್ಕೆ ನಾನಿಲ್ಲಿ 2 ಚಮಚ ಧನಿಯಾ, 2 ಚಮಚ ಕಡಲೆಬೇಳೆ, ಸ್ವಲ್ಪ ಕರಿಬೇವು, 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3/4 ಸ್ಪೂನು ಜೀರಿಗೆ, 1/4 ಚಮಚ ಮೆಂತ್ಯ, ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಬಾಣಲೆಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಬಾಣಲೆಗೆ ಹಾಕಿರೋದು ಕೆಂಪಗಾಗೋ ತನಕ ಹುರ್ಕೋಬೇಕು. ಈ ಕೆಂಪಗಾಗಿದೆ. ಈಗ ತೆಂಗಿನಕಾಯಿ ಜೊತೆ ಮಿಕ್ಸಿ ಮಾಡ್ಕೊಳ್ಳೋಣ. ನಾನಿಲ್ಲಿ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೀನಿ. ಇಲ್ಲಿ ಬೇಳೆ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇದನ್ನು ಇನ್ನೊಂದು ಕುಕ್ಕರ್ಗೆ ಬಗ್ಗಿಸ್ಕೊತಾ ಇದ್ದೀನಿ. ಒಂದು 1/4 ಭಾಗ ಬೆಲ್ಲ, ಸ್ವಲ್ಪ ಕರಿಬೇವು ಹಾಗೂ 1.5 ಚಮಚ ಕಲ್ಲುಪ್ಪು ತಗೊಳ್ತಾ ಇದ್ದೀನಿ. ತಿರ್ಗಾ ಈ ಕುಕ್ಕರ್ಗೆ ರುಬ್ಬಿರೋ ಮಿಶ್ರಣನ ಹಾಕೊಳ್ತಾ ಇದ್ದೀನಿ. ಈ ಕುಕ್ಕರ್ಗೆ ನೆನೆಸ್ಕೊಂಡಿರೋ ಹುಣಸೆ ಹಣ್ಣನ್ನು ಸಹ ಹಾಕ್ತಾ ಇದ್ದೀನಿ. ಇಲ್ಲಿ ಬೂದ್ ಕುಂಬಳಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈ ಹೋಳುಗಳನ್ನು ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ಕೊಳ್ತೀನಿ. ಈಗ ಬೂದ್ ಕುಂಬಳಕಾಯಿಗೆ ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ. ಬೆಂದಿರೋ ಬೂದ್ ಕುಂಬಳಕಾಯಿನ ಇದಕ್ಕೆ ಸಾಂಬಾರ್ಗೆ ಹಾಕೋಣ. ಇವಾಗ ಹುಳಿ ಕುದಿ ಬರ್ತಾ ಇದೆ. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನ್ ಸಾಸಿವೆ ಹಾಗೂ ಒಂದು ಚಿಟಿಕೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆನ ಸಾರಿಗೆ ಹಾಕಿ ಕಲಸೋಣ. ಈಗ ರುಚಿಯಾದ ಬೂದ್ ಕುಂಬಳಕಾಯಿ ಹುಳಿ ರೆಡಿಯಾಗಿದೆ.